ತಮಿಳುನಾಡಿನ ಸಿಎಂ ಸ್ಥಾನಕ್ಕೇರಿರುವಂತಹ ವಿಜಯ್ ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ. ವಿಶ್ವಾಸಮತ ಯಾಚನೆಯಲ್ಲಿ ಊಹಿಸಿಕೊಳ್ಳೋದಕ್ಕೂ ಆಗದಷ್ಟು ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಸಿಎಂ ವಿಜಯ್ಗೆ 25 ಅಣ್ಣಾ ಡಿಎಂಕೆಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ. சி ஜோசப் விஜய் எனும் நான் உளமாற உறுதி கூறுகிறேன். விசில் அலை வெற்றி அலையாக மாறியது. நீங்க ஆட்சியை தொடர நாங்க தடையா இருக்க விரும்பல. நன்றி, வணக்கம். ತಮಿಳುನಾಡು ಗೆದ್ದ ವಿಜಯ್ ಈಗ ಅಗ್ನಿ ಪರೀಕ್ಷೆಯಲ್ಲೂ ಸೈ ಎನ್ನಿಸಿಕೊಂಡಿದ್ದಾರೆ. ಬಹುಮತ ಅನ್ನೋ ಬೆಂಕಿಯ ಕೆಂಡವನ್ನ ಕಟ್ಕೊಂಡು ಓಡಾಡುತ್ತಿದ್ದ ವಿಜಯ್ ಭರ್ಜರಿ ಬಹುಮತ ಗಳಿಸಿದ್ದಾರೆ. ಟಿವಿಕೆ ಬಳಿ ಇದ್ದದ್ದು 105 ಶಾಸಕ ಬಲ, ಆದರೆ ವಿಜಯ್ಗೆ ಸಿಕ್ಕಿದ್ದು 144 ಶಾಸಕರ ಬೆಂಬಲ. ಹೀಗಾಗಿ ವಿಜಯ್ರನ್ನ ಇನ್ಮೇಲೆ ಕಟ್ಟಿಹಾಕುವವರೇ ಇಲ್ಲದಂತಾಗಿದೆ. ತಮಿಳುನಾಡಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ದಳಪತಿಯ ದರ್ಬಾರ್ ಶುರುವಾಗಿದೆ. ಬಹುಮತದಲ್ಲಿ ಏನಾಗುತ್ತೋ ಏನೋ ಅಂದ್ಕೊಂಡಿದ್ದವರ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿ ಹೋಗಿವೆ. மக்கಳು ನಮ್ಮ மீது ನಂಬಿಕೆ வைத்து விசில் அலை வெற்றி அலையாக மாறியது. ವಿಶ್ವಾಸಮತ ಪರೀಕ್ಷೆಯಲ್ಲಿ ಗೆದ್ದ ಸಿಎಂ ವಿಜಯ್ ದಳಪತಿ ಬೆನ್ನಿಗೆ ನಿಂತ ಎಐಎಡಿಎಂಕೆಯ 25 ಶಾಸಕರು. சி ஜோசப் விஜய் எனும் நான் பற்றுறுதியும் கொண்டிருப்பேன் என்றும் நேர்மையுடன் நிறைவேற்றுவேன் என்றும் ಉಳಮಾರ ಉறுதி ಕೂರುತ್ತೇನೆ. ತಮಿಳುನಾಡಿನ ನೂತನ ಸಿಎಂ ವಿಜಯ್ ಕೊನೆಗೂ ಅಶ್ವಮೇಧ ಯಾಗವನ್ನ ಗೆದ್ದು ಬೀಗಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನವಾಗ್ತಿದ್ದಂತೆ ಬಹುಮತ ಏನಾಗುತ್ತೋ ಅನ್ನೋ ಚರ್ಚೆ ಶುರುವಾಗಿತ್ತು. ಹೀಗಾಗಿ ಇವತ್ತು ವಿಶ್ವಾಸಮತ ಯಾಚನೆಗೆ ರೆಡಿಯಾಗಿದ್ರು. ಮ್ಯಾಜಿಕ್ ನಂಬರ್ ರೀಚ್ ಆಗ್ತಾರಾ ಅಥವಾ ಜೊತೆಗಿದ್ದವರು ಕೈ ಕೊಡ್ತಾರಾ ಅನ್ನೋ ಟೆನ್ಷನ್ ಕಾಡ್ತಾನೇ ಇತ್ತು. ಆದ್ರೆ ಹೊರಬಿದ್ದ ಫಲಿತಾಂಶ ಎಲ್ಲರ ಊಹೆಯನ್ನ ತಲೆಕೆಳಗು ಮಾಡಿದೆ. ವಿಶ್ವಾಸಮತ ಪರೀಕ್ಷೆಯಲ್ಲಿ ಸಿಎಂ ಜೋಸೆಫ್ ವಿಜಯ್ ದಿಗ್ವಿಜಯ ಸಾಧಿಸಿದ್ದಾರೆ. மாண்புமிகு திரு ரா சபரிநாதன், மாண்புமிகு திரு வே சம்பத்குமார், மாண்புமிகு திரு த சரத்குமாರ್. ಟಿವಿಕೆಯ 105 ಶಾಸಕರಿದ್ರೆ ಕಾಂಗ್ರೆಸ್ನ 5 ಶಾಸಕರು, ಸಿಪಿಐನ 2 ಶಾಸಕರು, ಸಿಪಿಐಎಂನ 2 ಶಾಸಕರು, ವಿಸಿಕೆಯ 2, ಐಯುಎಂಎಲ್ನ 2, ಎಎಂಎಂಕೆಯ 1 ಶಾಸಕ ವಿಜಯ್ಗೆ ಬೆಂಬಲ ಸೂಚಿಸಿದ್ರು. ಅಚ್ಚರಿಯ ಬೆಳವಣಿಗೆ ಅಂದ್ರೆ ಎಐಎಡಿಎಂಕೆಯ 25 ಶಾಸಕರು ವಿಜಯ್ ಬೆನ್ನಿಗೆ ನಿಂತರು. ಹೀಗಾಗಿ ವಿಜಯ್ ಈಸಿಯಾಗಿ ಬಹುಮತ ಗೆದ್ದಿದ್ದಾರೆ. இது பதவிக்காக அதிகாரத்துக்காக அமைந்த அரசு அல்ல, நம்பிய மக்களுக்கு நன்றி கடன் செலுத்துவதற்காக அமைந்த அரசு. மனசாட்சி உள்ள மக்களாட்சிக்கு ஆதரவளித்த அனைவருக்கும் மீண்டும் என்னுடைய நன்றியை தெரிவித்துக் கொள்கிறேன். ವಿಜಯ್ ವಿರುದ್ಧ ಬಿದ್ದಿದ್ದು ಕೇವಲ 22 ಮತಗಳು ಮಾತ್ರ. ಯಾಕಂದ್ರೆ ಡಿಎಂಕೆಯ 60 ಶಾಸಕರು ಸದನ ಬಹಿಷ್ಕರಿಸಿದ್ರು. 5 ಶಾಸಕರು ತಟಸ್ಥ ಧೋರಣೆ ತೋರಿದ್ರು. ವಿಶ್ವಾಸಮತ ಯಾಚನೆ ವೇಳೆ ಮಾತಾಡಿದ ಡಿಎಂಕೆ ನಾಯಕ ಹಾಗೂ ಶಾಸಕ ಉದಯನಿಧಿ ಸ್ಟಾಲಿನ್ ವಿಜಯ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ನೋಡೋಣ ಅಂತ ಜನ ಮಾತಾಡುತ್ತಿದ್ದಾರೆ. ಈಗಲೇ ಮತ ಹಾಕಿ ತಪ್ಪು ಮಾಡಿದ್ವಿ ಅಂತಿದ್ದಾರೆ ಅಂತ ವಿಜಯ್ ಸರ್ಕಾರವನ್ನ ಕಿಚಾಯಿಸಿದ್ರು. கிளீன் கவர்மெண்ட்னு சொன்னாங்க. இதுதான் உங்க கிளீன் கவர்மெண்ட்டுடைய லட்சணமானு மக்கள் கேட்க ஆரம்பிச்சிட்டாங்க. இந்த அரசு எத்தனை நாளைக்கு நீடிக்க போகுதுன்னு மக்களுக்கு அந்த சந்தேகம் வர ஆரம்பிச்சிருச்சு. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ವಿಜಯ್ ದೊಡ್ಡ ಆದೇಶ ಹೊರಹಾಕಿದ್ದಾರೆ. ತಮಿಳುನಾಡು ಸಿಎಂ ವಿಶೇಷಾಧಿಕಾರಿಯಾಗಿ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿವೇಲ್ರನ್ನ ಆಯ್ಕೆ ಮಾಡಿ ವಿಜಯ್ ಆದೇಶ ಹೊರಡಿಸಿದ್ರು. ಇದು ಭಾರೀ ವಿರೋಧಕ್ಕೆ ಕಾರಣವಾಗಿತ್ತು. ಹೀಗಾಗಿ ವಿಶೇಷಾಧಿಕಾರಿ ಸ್ಥಾನ ನೀಡಿದ್ದ ವಿಜಯ್ ತಮ್ಮ ಆದೇಶವನ್ನ ಹಿಂಪಡೆದಿದ್ದಾರೆ. ರೆಡಿಯಾಯಿತು ಸುವೇಂದು ಅಧಿಕಾರಿ ಪಡೆ. শুভেন্দু অধিকারী পশ্চিমবঙ্গ বিধানসভায় সদস্য নির্বাচিত হইয়া ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಇಂದು ಸದನದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಿಎಂ ಜೊತೆಗೆ ಉಳಿದ ಶಾಸಕರು ಸದನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಪುದುಚೇರಿಯ ಪಟ್ಟಕ್ಕೇರಿದ ರಂಗಸ್ವಾಮಿ. ಪುದುಚೇರಿ ನೂತನ ಸಿಎಂ ಆಗಿ ರಂಗಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಿರಿಯ ರಾಜಕಾರಣಿ ಹಾಗೂ ಎಐಎನ್ಆರ್ಸಿ ಸಂಸ್ಥಾಪಕ ಎನ್ ರಂಗಸ್ವಾಮಿ 5ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಪ್ರಮಾಣ ವಚನ ಬೋಧಿಸಿದ್ರು. ಇನ್ನು ಸಿಎಂ ರಂಗಸ್ವಾಮಿ ಜೊತೆಗೆ ಪ್ರಾದೇಶಿಕ ಪಕ್ಷದ ಮಲ್ಲಾಡಿ ಕೃಷ್ಣರಾವ್ ಮತ್ತು ಬಿಜೆಪಿಯ ಹಲವು ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಒಟ್ನಲ್ಲಿ ವಿಜಯ್ ಸರ್ಕಾರದ ದೊಡ್ಡ ಅಗ್ನಿ ಪರೀಕ್ಷೆಯನ್ನೇ ಗೆದ್ದಿದ್ದು ಇಂದಿನಿಂದ ದಳಪತಿ ದರ್ಬಾರ್ ಜೋರಾಗಲಿದೆ. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18. ಧರ್ಮಸ್ಥಳದ ಬುರುಡೆ ಪ್ರಕರಣ ದೇಶ ವಿದೇಶದಲ್ಲಿ ಸದ್ದು ಮಾಡಿತ್ತು. ಬುರುಡೆ ತೋರಿಸ್ತೀನಿ ಅಂತ ಬಂದಿದ್ದವ ಮೂಲೆ ಮೂಲೆ ಜಾಲಾಡಿಸಿದ್ದ. ಆಗ ಸಿಕ್ಕಿದ್ದು ಮಾತ್ರ ಕೆಲವು ಮೂಳೆಯ ಪೀಸ್ಗಳು. ಆದ್ರೆ ಅವತ್ತು ಮಳೆ ಗಾಳಿಯನ್ನೆಂದೇ ಹುಡುಕಾಡಿದವರಿಗೆ ಇನ್ನೂ ಕೂಡ ಸಂಬಳವನ್ನೇ ಕೊಟ್ಟಿಲ್ವಂತೆ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಡಿದವರಿಗೆ ತಲೆಬಿಸಿ. ಇನ್ನೂ ಕೊಟ್ಟಿರುವಂತೆ ಜೆಸಿಬಿ ಬಾಡಿಗೆ, ಕಾರ್ಮಿಕರ ಸಂಬಳ. 2025 ಜುಲೈ 28 ಇಡೀ ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ದಿನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಬುರುಡೆಗಳ ರಾಶಿಯನ್ನೇ ಬಿಚ್ಚಿಡ್ತೀನಿ ಅಂತ ಎಲ್ಲರ ಮುಂದೆ ಬಂದಿದ್ದ. ಇದಾದ ಮರುದಿನವೇ ಕಾರ್ಮಿಕರನ್ನ ಬಳಸಿಕೊಂಡು ಬುರುಡೆ ಹುಡುಕಾಟ ಶುರುವಾಗಿತ್ತು. ಬರೋಬ್ಬರಿ 16 ದಿನಗಳ ಕಾಲ ಮೂಲೆ ಮೂಲೆ ಜಾಲಾಡಲಾಗಿತ್ತು. ಈ ವೇಳೆ ಒಂದೆರಡು ಕಡೆ ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಏನೂ ಸಿಕ್ಕಿರಲಿಲ್ಲ. ಹೀಗಾಗಿ ಬುರುಡೆ ಪ್ರಕರಣ ಕೂಡ ತಣ್ಣಗಾಗಿ ಹೋಗಿತ್ತು. ಇನ್ನೇನು ಜನ ಮರೆತೇ ಹೋದ್ರು ಅನ್ನೋ ಹೊತ್ತಲ್ಲಿ ಕಾರ್ಮಿಕರ ಕೂಗು ಕೇಳುವುದಕ್ಕೆ ಶುರುವಾಗಿದೆ. ಅಂದು ಬುರುಡೆಗಾಗಿ ಹುಡುಕಾಡಿದ್ದವರಿಗೆ ಸಂಬಳವನ್ನೇ ಕೊಟ್ಟಿಲ್ವಂತೆ. 1, 2 ಅಂತ ಶುರುವಾಗಿದ್ದ ಉತ್ಖನನ ಒಟ್ಟು 17 ಪಾಯಿಂಟ್ಗಳಲ್ಲಿ ಜಾಲಾಡಲಾಗಿತ್ತು. ಇದರಲ್ಲಿ 2, 3, 4 ಮತ್ತು 5ನೇ ಪಾಯಿಂಟ್ಗಳನ್ನು ಬಿಟ್ಟು ಬೇರೆಲ್ಲ ಕಡೆ ಜೆಸಿಬಿ ಮೂಲಕ ಶೋಧ ಕಾರ್ಯ ನಡೆಸಿದ್ರು. ಮಳೆ ಗಾಳಿಯನ್ನ ಲೆಕ್ಕಿಸದೆ 16 ಮಂದಿ ಕೆಲಸ ಮಾಡಿದ್ರು. ಆದರೆ ಇವತ್ತಿನವರೆಗೂ ಜೆಸಿಬಿಯವರಿಗೆ ಹಣ ಕೊಟ್ಟಿರುವಂತೆ. 2 ದಿನ ಏನೂ ಕೆಲಸ ಮಾಡದೆ ಜೆಸಿಬಿ ನಿಂತಿತ್ತಂತೆ. ಅದನ್ನ ಬಿಟ್ಟೆ 71,500 ರೂಪಾಯಿ ನೀಡಬೇಕು ಅಂತ ಜೆಸಿಬಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 15 ದಿವಸ ನಮ್ಮ ಗಾಡಿ ನಿಂತಿದ್ರು. ನಮ್ಮದು ಕೆಲಸ ಮಾಡಿರುವಂಥದ್ದು ಬರೀ 10 ದಿವಸ. ಆ 10 ದಿವಸದ ಮೊತ್ತ ಅಂದರೆ 71,500 ರೂಪಾಯಿ ಆಗಿರ್ತದೆ. ಅದು ಇನ್ನು ಪಾವತಿ ಆಗದೇ ಇರುವುದರಿಂದ ನಾನು SIT ಅವರನ್ನು ಒಮ್ಮೆ ಸಂಪರ್ಕ ಮಾಡಿದೆ, ಆಫೀಸಲ್ಲಿರುವವರನ್ನು. ಅವರು ಹೇಳಿದರು ನವೆಂಬರ್ 15ನೇ ತಾರೀಕಿಗೆ ನಾವು ಕಳಿಸಿಕೊಟ್ಟಿದ್ದೇವೆ, ಇನ್ನು ಯಾಕೆ ಪಾವತಿ ಆಗಲಿಲ್ಲ ಅಂತ ನಮಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಉತ್ಖನನ ಕಾರ್ಯ ಶುರುವಾದ ದಿನದಿಂದ ಮುಗಿಯುವವರೆಗೂ ಬೇರೆ ಬೇರೆ ಪಂಚಾಯಿತಿ ವ್ಯಾಪ್ತಿಯ ಕಾರ್ಮಿಕರನ್ನ ಕರೆಸಲಾಗಿತ್ತು. ದಿನನಿತ್ಯ ಏನಿಲ್ಲ ಅಂದ್ರೂ 10 ರಿಂದ 12 ಮಂದಿ ಕಾರ್ಮಿಕರು ಕೆಲಸ ಮಾಡ್ತಿದ್ದರು. ಅವರೆಲ್ಲ ಈಗ ಬರಿಗೈಯಲ್ಲಿ ನಿಂತಿದ್ದಾರೆ. ಉತ್ಖನನ ಕಾರ್ಯ ನಿಂತೆ 9 ತಿಂಗಳಾಯಿತು. ಇವತ್ತಿಗೂ ಇವರ ಹಣ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಹಣ ನಮಗೆ ಕೊಡಿ ಅಂತ ಪರದಾಡ್ತಿದ್ದಾರೆ. ಬರೀ ಕಾರ್ಮಿಕರು ಹಾಗೂ ಜೆಸಿಬಿಯವರಿಗಷ್ಟೇ ಅಲ್ಲ, ಶಾಮಿಯಾನ ಹಾಕಿದವರು, ನೀರಿನ ಬಾಟಲ್, ಕೂಲಿ ಕಾರ್ಮಿಕರನ್ನ ಕರೆತಂದ ವಾಹನದ ಮಾಲೀಕರಿಗೂ ಹಣ ನೀಡಿಲ್ಲ. ಎಲ್ಲ ಸೇರಿಸಿದ್ರೆ 2 ಲಕ್ಷಕ್ಕೂ ಹೆಚ್ಚು ಹಣ ನೀಡಬೇಕಂತೆ. ಪೊಲೀಸರ ಬಳಿ ಕೇಳಿದ್ರೆ ಎಲ್ಲ ಹಣ ಕೊಟ್ಟಾಗಿದೆ ಹೋಗಿ ಅಂತಿದ್ದಾರಂತೆ. ಪೊಲೀಸರು ಅನ್ನೋ ಕಾರಣಕ್ಕೆ ಜೋರು ಮಾಡಿಯೂ ಕೇಳುವಂತಿಲ್ಲ. ಒಟ್ನಲ್ಲಿ ಮೈ ಮುರಿದು ಕೆಲಸ ಮಾಡಿದವರು ಈಗ ಪರದಾಡ್ತಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು. ವಚನಾನಂದ ಶ್ರೀಗೆ ಹೊಸದೊಂದು ಕಂಟಕ ಎದುರಾಗಿದೆ. ಮಠದಲ್ಲಿದ್ದ ಬಾಲಕರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ರು ಅಂತ ಪೋಕ್ಸೋ ಕೇಸ್ ದಾಖಲಾಗಿದೆ. ವಚನಾನಂದ ಶ್ರೀ ವಿರುದ್ಧ ಬಿತ್ತು ಪೋಕ್ಸೋ ಕೇಸ್. ಮಠದಲ್ಲಿದ್ದ ಮಕ್ಕಳ ದುರ್ಬಳಕೆ, ದೌರ್ಜನ್ಯ ಆರೋಪ. ಬರೋಬ್ಬರಿ 2 ತಿಂಗಳ ಮೇಲಾಯಿತು. ವಚನಾನಂದ ಶ್ರೀಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೇ ಇದೆ. ಮೊದಲಿಗೆ ಹೇಳದೆ ಕೇಳದೆ ಪಟ್ಟದಿಂದಲೇ ಕೆಳಗಿಳಿಸಿದ್ರು. ಆಮೇಲೆ ಮಠದಿಂದ ಹೊರಹಾಕುವುದಕ್ಕೆ ಪಟ್ಟು ಹಿಡಿದು ಕೂತ್ರು. ಆಮೇಲೆ ಮಠದ ಅನುದಾನದ ವಿಷಯಕ್ಕೆ ದೊಡ್ಡ ಹಂಗಾಮವೇ ನಡೆದೋಯ್ತು. ಇದೆಲ್ಲ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಪೋಕ್ಸೋ ಬಿರುಗಾಳಿ ಎದ್ದಿದೆ. ಅದು ಕೂಡ ಸ್ವಾಮೀಜಿಯ ವಿರುದ್ಧವೇ ಪೋಕ್ಸೋ ಕೇಸ್ ಬಿದ್ದಿದೆ. ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿ ಬರ್ತಿದೆ. ವಚನಾನಂದ ಶ್ರೀಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಉರುಳು ಸುತ್ತಕೊಂಡಿದೆ. ಓದಲು ಬಂದಿದ್ದ ಬಾಲಕರನ್ನ ತಮ್ಮ ಆಸೆಗೆ ಬಳಸಿಕೊಂಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ. ನೊಂದ ಬಾಲಕನಿಗೆ 2021ರಿಂದ ಓದೋಕೆ ಅಂತ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಇಟ್ಟಿದ್ದು. ಅವನು 6, 7 ಮತ್ತು 8ನೇ ತರಗತಿಯ ವ್ಯಾಸಂಗವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದು, ಊಟ ಮತ್ತು ವಸತಿಯನ್ನು ಹರಿಹರದ ಪಂಚಮಸಾಲಿ ಪೀಠದ ಮಠದಲ್ಲಿ ಮಾಡುತ್ತಿದ್ದ. ನೊಂದ ಬಾಲಕ ಹರಿಹರದ ಪಂಚಮಸಾಲಿ ಪೀಠದ ಮಠದಲ್ಲಿ ಇದ್ದಾಗ ಮಠಾಧೀಶರಾದ ವಚನಾನಂದ ಸ್ವಾಮೀಜಿಗಳು ವೀರಶೈವ ಪಂಚಮಸಾಲಿ ಲಿಂಗಾಯತ ಮಠ ಹರಿಹರ
ಸನ್ 2021ರಿಂದ ಸನ್ 2024ರವರೆಗಿನ ಅವಧಿಯಲ್ಲಿ ಮಠದಲ್ಲಿ ಫಿರ್ಯಾದಿದಾರಳ ಮಗ ಮತ್ತು ಇನ್ನೂ ಕೆಲವು ಅಲ್ಪವಯಿ ಬಾಲಕರಿಗೆ ದಿನಾಲು ಶಾಲೆಗೆ ಹೋಗುವ ಪೂರ್ವದಲ್ಲಿ ಮಠದ ಸ್ನಾನಗೃಹದಲ್ಲಿ ಮಕ್ಕಳ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಸ್ವಾಮೀಜಿ ತಾವೂ ಸಹ ಬೆತ್ತಲೆಯಾಗಿ ಮಕ್ಕಳಿಂದ ತಮ್ಮ ಗುಪ್ತಾಂಗಗಳನ್ನು ದೇಹದ ಖಾಸಗಿ ಭಾಗಗಳನ್ನು ಮಸಾಜ್ ಮಾಡಿಸಿಕೊಳ್ಳುವುದು ಮತ್ತು ಮಕ್ಕಳ ಶಿಶ್ನ ಮತ್ತು ಗುಪ್ತಾಂಗಗಳನ್ನು ತಾವು ಮುಟ್ಟುವುದು ಮಾಡುತ್ತಾ ಲೈಂಗಿಕ ದೌರ್ಜನ್ಯ ಕೃತ್ಯಗಳನ್ನು ಎಸಗುತ್ತಾ ಬಂದಿದ್ದು ಮಕ್ಕಳು ಪ್ರತಿರೋಧ ಮಾಡಿದಾಗ ಅವರಿಗೆ ಹೊಡೆಯೋದು ಬಡಿಯೋದು ಮಾಡಿ ಹಲ್ಲೆ ಮಾಡುತ್ತಾ ಬಂದಿದ್ದಲ್ಲದೆ ಈ ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಜೀವ ತೆಗಿತೀವಿ ಅಂತ ಜೀವದ ಬೆದರಿಕೆ ಹಾಕುತ್ತಾ ಅವರಿಗೆ ಊಟ ಇಲ್ಲದೆ ಇರಿಸುತ್ತಾ ಬಂದಿದ್ದಲ್ಲದೆ ಕೊನೆಯದಾಗಿ ವಚನಾನಂದ ಸ್ವಾಮೀಜಿಗಳು ಅಂದಾಜು ದಿನಾಂಕ 20-3-2024ರಂದು ಮುಂಜಾನೆ 6 ಗಂಟೆ ಸುಮಾರಿಗೆ ಫಿರ್ಯಾದಿದಾರಳ ಮಗ ಹಾಗೂ ಇನ್ನುಳಿದ ಮಕ್ಕಳೊಂದಿಗೆ ಈ ರೀತಿ ದೌರ್ಜನ್ಯ ಎಸಗಿರುವ ಬಗ್ಗೆ ಫಿರ್ಯಾದಿದಾರಳು ಕೊಟ್ಟ ದೂರನ್ನು ಸ್ವೀಕರಿಸಿಕೊಂಡು 0 ಎಫ್ಐಆರ್ ದಾಖಲಿಸಿಕೊಂಡಿದ್ದು ಇರುತ್ತದೆ. ವಚನಾನಂದ ಶ್ರೀಗಳ ವಿರುದ್ಧ ಗದಗದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಆದರೆ ಘಟನೆ ನಡೆದಿದ್ದು ದಾವಣಗೆರೆಯ ಹರಿಹರದಲ್ಲಾಗಿದ್ದರಿಂದ ಹರಿಹರ ಗ್ರಾಮಾಂತರ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹೀಗಾಗಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರತಕ್ಕಂಥ ವಿಚಾರಗಳು ನಡೆಯದ ರೀತಿ ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಿ ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಹೊರತುಪಡಿಸಿ ಬೇರೆ ಯಾವುದೇ ಗುಂಪಿಗಿನವರು ಹೋಗಿ ಅಲ್ಲಿ ಸಾರ್ವಜನಿಕ ಸಭೆ ಮಾಡೋದಾಗಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡೋದಾಗಲಿ ಇನ್ನಿತರ ವಿಚಾರಗಳನ್ನು ನಿರ್ಬಂಧಿಸಬೇಕಂತ ಬಿಟ್ಟು ಹೇಳಿ ಕೋರಿಕೆ ಹಿನ್ನೆಲೆಯಲ್ಲಿ ಅವರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಒಟ್ನಲ್ಲಿ ಮಕ್ಕಳ ಪಾಲಿನ ಆಶ್ರಯ ತಾಣವಾದ ಮಠದಲ್ಲೇ ಇಂಥ ಘಟನೆಗಳು ನಡೆದಿವೆ ಅನ್ನೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಶ್ರೀಗಳ ಮೇಲೆ ಬಂದಿರೋ ಆರೋಪ ನಿಜಾನಾ ಸುಳ್ಳ ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.